ಲಾಠಿ ಚಾರ್ಜ್ಗೆ ಸಿಎಂ ಅವರೇ 100ಕ್ಕೆ 100ರಷ್ಟು ನೇರ ಹೊಣೆ. ಸಿಎಂ ಅವರು ಪಂಚಮಸಾಲಿ ಸಮುದಾಯಕ್ಕೆ ಕ್ಷಮೆ ಕೇಳಬೇಕು. ಕೊಪ್ಪಳದ ಗಂಗಾವತಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಒತ್ತಾಯವನ್ನು ಮಾಡಿದ್ದಾರೆ. ನಾಳೆ ನಾಡಿದ್ದು ಕ್ಷಮೆ ಕೇಳದೇ ಇದ್ರೆ ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. ಇದಕ್ಕೆ ಮುಖ್ಯಮಂತ್ರಿಗಳು ನೇರ ಹೊಣೆ. 100% ಕೇಳಬೇಕು ಕ್ಷಮೆಯವ್ರನ್ನ. ಇಡೀ ಪಂಚಮಸಾಲಿ ಸಮುದಾಯಕ್ಕೆ ರೆಡ್ಡಿ ಈಗ ಒತ್ತಾಯವನ್ನು ಮಾಡಿದ್ದಾರೆ. ಇಲ್ಲದೇ ಇದ್ರೆ ಉಗ್ರ ಮಟ್ಟದ ಹೋರಾಟ ಶುರುವಾಗುತ್ತೆ ಅಂತ ಹೇಳಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಅಧಿವೇಶನದಲ್ಲಿದ್ದಾಗಲೇ ಎಡಿಜಿಪಿಗೆ ಸಿಎಂ ನಿರ್ದೇಶನ ಕೊಟ್ಟಿದ್ದಾರೆ. ಅಧಿವೇಶನದಿಂದ ನಾವು ಹೊರಗಡೆ ಬರೋದ್ರಲ್ಲೇ ಈ ಅವಘಡ ನಡೆದೋಗ್ಬಿಡ್ತು. ಸಿಎಂ ಅವರು ಏನು ನಿರ್ದೇಶನ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಹುಗೆ ಮೀಸಲಾತಿ ಬಗ್ಗೆ ಸಿಎಂ ಸ್ಪಷ್ಟನೆ ನೀಡಬೇಕು ಅಂತ ಶಾಸಕ ಜನಾರ್ದನ್ ರೆಡ್ಡಿ ಒತ್ತಾಯಿಸಿದ್ದಾರೆ. ಇವತ್ತೇ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಎಲ್ಲ ನಮ್ಮ ಪಂಚಮಸಾಲಿ ಬಾಂಧವರಿಗೆ ಕ್ಷಮೆ ಯಾಚಿಸೋದ್ರ ಮೂಲಕ ಅವರ ಮೀಸಲಾತಿ ಬಗ್ಗೆ ಅವರ ಸ್ಪಷ್ಟ ನಿರ್ಧಾರ ಏನನ್ನೋದನ್ನ ಅವ್ರು ಹೇಳ್ಬೇಕಾಗುತ್ತೆ. ಮತ್ತು ಅವ್ರ ಮೇಲೇನೆ ಪೊಲೀಸ್ ಕೇಸ್ ಹಾಕಿರುವಂಥದ್ದು. ಇವತ್ತು ಯಾರು ಹೋರಾಟ ಮಾಡಿದಾರೋ, ಯಾರು ಗಾಯಾಳುಗಳಾಗಿದ್ದಾರೋ ಅವ್ರ ಮೇಲೇನೆ ಇವತ್ತು ಮತ್ತೆ ಪೊಲೀಸ್ ಕೇಸ್ ಮಾಡಿರುವಂಥದ್ದು. ಇದು ತುಂಬಾ ಖಂಡನೀಯ ವಿಚಾರ. ಅವ್ರು ಇದನ್ನ ಬೇಗನೆ ಅವರು ನಾಳೆ ನಾಡಿದ್ರಲ್ಲಿ ಕ್ಷಮಾಪಣೆ ಅವ್ರು ಹೇಳಿಲ್ಲ ಅಂತಂದ್ರೆ ರಾಜ್ಯ ಮಟ್ಟದಲ್ಲಿ ಇದು ಬಹಳ ದೊಡ್ಡ ಸ್ವರೂಪಕ್ಕೆ ತಗೊಳ್ಳುತ್ತೆ ಹೋರಾಟ. ಹಾಗಾಗಿ ರಾಜ್ಯದಲ್ಲಿ ಶಾಂತಿ ನೆಲೆಸೋ ದೃಷ್ಟಿಯಿಂದ ರಾಜ್ಯದ ಮುಖ್ಯಮಂತ್ರಿಗಳು ಕ್ಷಮಾಪಣೆ ಹೇಳೋದು ಉತ್ತಮ ಅಂತ ನಾನು ತಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೇನೆ. ಇವತ್ತೇ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಎಲ್ಲ ನಮ್ಮ ಪಂಚಮಸಾಲಿ ಬಾಂಧವರಿಗೆ